ಹಲೋ ಎವ್ರಿವನ್, ಇದು ಶ್ರಾವಣ ಶುಕ್ರವಾರ ಮೊದಲನೇ ದಿವಸ. ಸೊ ಎಲ್ಲರಿಗೂ ಶ್ರಾವಣ ಶುಕ್ರವಾರ ಶುಭಾಶಯಗಳು. ಹಾಗೆಯೇ ಇದು ಫಸ್ಟ್ ಮಿನಿ ಬ್ಲಾಗ್ ಆಗಿದೆ. ಸೊ ಬೆಳಗ್ಗೆ ಎದ್ದ ತಕ್ಷಣ ಆ್ಯಸ್ ಯೂಸ್ವಲ್ ಒಲೆಗೆ ರಂಗೋಲಿಯನ್ನು ಹಾಕಿ ಅದಾದ ನಂತರ ಇಲ್ಲಿ ಹಾಲನ್ನು ಸ್ವಲ್ಪ ಬಿಸಿ ಮಾಡಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ. ಅದಾದ ನಂತರ ಇಲ್ಲಿ ಸ್ವಲ್ಪ ಒಂದು ಗ್ಲಾಸ್ಗೆ ಬಿಸಿ ನೀರನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಹನಿನ ಹಾಕಿ ಕುಡಿತಾ ಇದ್ದೀನಿ. ಹನಿನ ಹಾಕಿ ಕುಡಿಯೋದ್ರಿಂದ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಹಾಗಾಗಿ ಇಲ್ಲಿ ಸ್ವಲ್ಪ ಬಾದಾಮಿ ಕೂಡ ರಾತ್ರಿನೇ ನೆನೆಸ್ಲಿಕ್ಕೆ ಹಾಕಿದ್ದೆ. ಸೊ ಅದನ್ನು ಕೂಡ ಸಿಪ್ಪೆ ಸುಲಿದಲ್ಲಿ ತಿಂತಾಯಿದ್ದೀನಿ. ಸಿಪ್ಪೆ ಸುಲಿದೇ ತಿನ್ನಬೇಕು, ಇದು ಹೆಲ್ತ್ಗೆ ಮತ್ತು ಸ್ಕಿನ್ಗೆ ತುಂಬಾ ಒಳ್ಳೆಯದು. ಸ್ವಲ್ಪ ಶಾವಿಗೆ ಪಾಯಸ ಮಾಡ್ಕೋಬೇಕು ಅಂತ ಇಲ್ಲಿ ಬೆಲ್ಲ ಎಲ್ಲ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಆದ ನಂತರ ಇಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಚಾಪರ್ನಲ್ಲಿ ಚಾಪ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಹೀಗೆ ಮಾಡೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ ಮತ್ತು ಇದು ತುಂಬಾ ಲೆಸ್ ಕಾಸ್ಟ್ ಕೂಡ ಇದೆ. ಸೊ ನಿಮಗೆ ಬೇಕಾದರೆ ಕಮೆಂಟ್ ಮಾಡಿ. ಇಲ್ಲಿ ಶಾವಿಗೆ ಮಾಡಲಿಕ್ಕೆ ಒಂದು ಪ್ಯಾನ್ನಲ್ಲಿ ಶಾವಿಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಅದಾದ ನಂತರ ಇಲ್ಲಿ ಅದೇ ಬಾಣಲೆಗೆ ಸ್ವಲ್ಪ ತುಪ್ಪ ಮತ್ತು ಸ್ವಲ್ಪ ಎಲ್ಲ ಡ್ರೈ ಫ್ರೂಟ್ಸ್, ನಮಗೆ ಬೇಕಾದಂಥ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಅದೇ ಬಾಣಲೆಗೆ ಶಾವಿಗೆ ಎಲ್ಲ ಹಾಕಿ ಇಲ್ಲಿ ನಾನು ಅರ್ಧ ಲೀಟ್ರ್ನಷ್ಟು ಹಾಲನ್ನು ಉಪಯೋಗ ಮಾಡ್ತಾಯಿದ್ದೀನಿ. ನಿಮಗೆ ಬೇಕಾದರೆ ನೀವು ಹೆಚ್ಚು ಕಡಿಮೆ ಕೂಡ ಮಾಡ್ಬೋದು. ಅದಾದ ನಂತರ ಇಲ್ಲಿ ಮೊದಲೇ ಕಟ್ ಮಾಡ್ಕೊಂಡಿರೋ ಬೆಲ್ಲವನ್ನೆಲ್ಲ ಹಾಕಿ ನಮಗೆ ಬೇಕಾಗಿರೋ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇಲ್ಲಿ ನಮ್ಮದು ಶಾವಿಗೆ ಪಾಯಸ ರೆಡಿಯಾಗಿಬಿಡುತ್ತೆ. ಸ್ವಲ್ಪ ವೆಲ್ಚಿ ಪೌಡರ್ ಕೂಡ ಟೇಸ್ಟ್ ಅಂತ ಸೇರಿಸ್ತಾ ಇದ್ದೀನಿ. ಆದರೆ ನಾನು ಇವತ್ತು ಫ್ರೂಟ್ ಕಸ್ಟರ್ಡ್ ಮಾಡಬೇಕಂತ ಇದೇ ಒಂದು ಶಾವಿಗೆ ಪಾಯಸಕ್ಕೆ ಸ್ವಲ್ಪ ಫ್ರೂಟ್ ಕಸ್ಟರ್ಡ್ ಪೌಡ್ರ್ ಎಲ್ಲ ಸೇರಿಸಿ ನನಗೆ ಬೇಕಾದಂತಹ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಸೇರಿಸ್ಕೊಂಡಿದ್ದೆ. ಸೊ ಆ್ಯಪಲ್ ಆಗಿರ್ಬೋದು ಮತ್ತು ಪೊಮೊಗ್ರಾನೇಟ್ ಆಗಿರ್ಬೋದು ಮತ್ತು ಬನಾನಾ ಆಗಿರ್ಬೋದು, ನಿಮಗೆ ಬೇಕಾದಂತಹ ಡ್ರೈ ಫ್ರೂಟ್ಸ್ ಎಲ್ಲ ಸೇರಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ.